ಬ್ರದರ್ಸ್ ಹೇಳ್ಬಿಟ್ರು ಅಂತೇಳಿ ನೀವೆಲ್ಲವನ್ನೂ ಮಾಡ್ಲಿಕ್ಕೆ ಹೊಟ್ರೆ ನಾವೆಲ್ಲ ತೊಂದರೆಗೊಳಗಾಗಿ ಮನೇಲಿ ಕುತ್ಕೊಳ್ಳೋರು ಅಂತ ತಿಳ್ಕೊಂಡಿದ್ದೀರಾ? ನಾವ್ ಯಾರು ಮನೇಲಿ ಕುತ್ಕೊಳ್ಳೋಂತ ಜಯಮಾನದವರಲ್ಲ. ನಾವು ಬೀದಿ ಫುಟ್ಪಾತ್ನಲ್ಲಿ ಮಲ್ಗೆ ಫುಟ್ಪಾತ್ನಲ್ಲಿ ತಿನ್ನು ಹೋರಾಟವನ್ನ ಮೈಗೂಡಿಸ್ಕೊಂಡು ಇಷ್ಟು ಎತ್ತರಕ್ಕೆ ಬೆಳೆದಿರೋರು ನಾವು. ನಾವ್ಯಾರು ಮನೇಲಿ ಕುಂತ್ಕೊಂಡು ನಿಮ್ಮ ಬೈಕ್ಗೆ, ನಿಮ್ಮ ಪೊಲೀಸ್ ಬೈಕ್ಗೆ, ನಿಮ್ಮ ಅಧಿಕಾರಿಗಳ ಹಿಂಸೆಗೆ ನಾವ್ಯಾರು ಎದುರೋರಲ್ಲ. ಹೋರಾಟ ಮಾಡೋಂಥದ್ದ ನಮ್ಮ ರಕ್ತದಲ್ಲಿ ಹಂಚ್ಕೊಂಡು ಬಂದಿದ್ದೇವೆ. ನಮ್ಮ ರಕ್ತದಲ್ಲಿದೆ, ಜೆಡಿಎಸ್ ನ ರಕ್ತದಲ್ಲಿದೆ. ಇದನ್ನ ಈ ಜಿಲ್ಲೆಯಲ್ಲಿ ಯಾರು ಅಳಿಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬನೇ ಒಬ್ಬ ಕಾರ್ಯಕರ್ತನ ನೀವು ಒಬ್ಬನೇ ಒಬ್ಬ ಕಾರ್ಯಕರ್ತನ ಎದುರಿಸಲಿಕ್ಕೆ ನಿಮ್ ಕೈ ಸಾಧ್ಯ ಇಲ್ಲ. ದಯಮಾಡಿ ಈ ಭ್ರಷ್ಟ ಅಧಿಕಾರಿಗಳು ಏನ್ರಿ, ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದೆಯಂದ್ರೆ ಆಡಳಿತ ಮಾಡೋರ್ಗೆ? ನಿಮ್ಗೇನಾದ್ರೂ ಸ್ವಾಭಿಮಾನ ಇದೆಯಾ? ಈ ಜಿಲ್ಲೆ ಬಗ್ಗೆ ಪ್ರೀತಿ ಇದೆಯಾ? ಪಾಪ ಬೆಂಗಳೂರಿನಲ್ಲಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಸಾಹೇಬ್ರನ್ನ ಈ ಜಿಲ್ಲೆ ಮಂತ್ರಿ ಮಾಡ್ಕೊಂಡು ವಿಧಿನೇ ಇಲ್ಲ ಪಾಪ. ಆ ಯಪ್ಪ ಹೆಂಗಿದ್ದಾರೆ ಅಂತ ಪಾಪ ನಮ್ ಕುರ್ಗೋಳವ್ರು ಹೂ ಅಂದ್ರ ಹೂ ಅಂತಾರೆ, ಹೂ ಅಂದ್ರ ಹೂ, ಉಂಡ ಬಸವ ಅಂದ್ರ ಹೂ ಅಂತಾರೆ, ಉಂಡಿಲ್ಲ ಬಸವ ಅಂದ್ರ ಹೂ ಅಂತ ಬಸವಣ್ಣನ್ ಕರ್ಕೊ ಬಂದ್ಬಿಟ್ಟು ನೀವು ಪರಮಾಧಿಕಾರವನ್ನ ಮಾಡಿ ನೀವು ಇವತ್ತು ಈ ಜಿಲ್ಲೆನಲ್ಲಿ ಆಡಳಿತ ಮಾಡ್ತಾ ಇದ್ದೀರಲ್ಲ. ಈ ದುರಾಡಳಿತನ ಎಷ್ಟು ದಿನ ನಡೀತದೆ? ಒಂದ್ ವೇಳೆ ಇವೆಲ್ಲವನ್ನ ಮಾಡಿ ಕಾನೂನಿಗೂ ಮೀರಿ ನೀವು ತಪ್ಪಿಸ್ಕೊಳಕ್ ಆಗ್ತದ? ಕಾನೂನು ನಮ್ ಪರವಾಗಿರ್ತದೆ, ಪ್ರಾಮಾಣಿಕವಾಗಿರೋ ಪರ ಕಾನೂನು ಇರ್ತೈತೆ. ಇವತ್ತು ಅದಕ್ಕೆ ಹೋರಾಟ ಮಾಡ್ಲಿಕ್ಕೆ ಇವತ್ತು ನಾನು, ಜೈಮುಟ್ಟವರು, ದಿಕ್ಕಿಲಣ್ಣವರು, ನಮ್ಮ ಅಧ್ಯಕ್ಷರುಗಳೆಲ್ಲ ಮಾತಾಡಿ ಇಷ್ಟು ಜನ ನೀವು ಜನಪಟ್ಟವರು ಸಹಕಾರಿಗಳು ಕಿರುಕುಳ ಕೊಡಲಾಗ್ತಾ ಇದ್ರಿ. ಬೆಳಗ್ಗೆ ಎದ್ರೆ 4 ಗಂಟೆಗೆ ಹೇಳ್ಬೇಕು, ಹಸು ಮೈ ತೊಳಿಬೇಕು, ಹಾಲು ಕರಿಬೇಕು, ಹಸುಗುಲ್ಲ ಹಾಕ್ಬೇಕು, ಇಂಡಿ ಬೂಸ ತರಬೇಕು. ಅವ್ರ ಕಷ್ಟ ಯಾರು ಮುಟ್ತಾ ಇದೀವಿ ಸ್ವಾಮಿ? ಬೆಂಗಳೂರಿನಲ್ಲಿ ನೀವು ಮಾಲ್ಗಳನ್ನ ಕೊಟ್ಕೊಂಡು ಮಲ್ಕೊಂಡಿದ್ದೀರಲ್ಲ, ನಿಮ್ಗೆ ಅರ್ಥ ಆಗ್ತದಾ? ಈ ರೈತರ ಕಷ್ಟ ಅರ್ಥ ಆಗ್ತಾ ಇದೆಯಾ? ಈ ರೈತರ ಶಾಪ ತಟ್ಟದಿಲ್ಲ ನಿಮ್ಗೆ? ನಮ್ಮ ಜಿಲ್ಲೆಯ ಈ ಹೆಣ್ಣು ಮಕ್ಕಳ ಶಾಪ ನಿಮ್ಗೆ ತಟ್ಟದೇ ಇರ್ತೈತಾ? ಈ ತರನ ಮಾಡ್ಲಿಕ್ಕೆ ಕೊಟ್ಟಿದ್ದೀರಲ್ಲ. ಅದಕ್ಕೋಸ್ಕರ ಇಲ್ಲಿ ನಾವ್ಯಾರು ಎದುರ ಪ್ರಶ್ನೆ ಇಲ್ಲ. ನೀವೆಲ್ರಿಗೂ ಇವತ್ತು ಯಾರು ಅಧಿಕಾರಿಗಳಿಗೆ ನಾವು ಹಿಂಸೆ ಕೊಡ್ಬೇಕು ಅಂತ ಯಾವತ್ತೂ ನಾವು ಅನ್ಕೊಂಡಿಲ್ಲ. ನನ್ನ ಮಾಧ್ಯಮದವ್ರು ಹೇಳಿದ್ರೆ, ನನ್ನ ಮಾಧ್ಯಮದವ್ರು ಹೇಳಿದ್ರೆ, ನೋಡಿ ಸ್ವಾಮಿ, ಕುಮಾರಸ್ವಾಮಿ ಅವರು ಈ ಜಿಲ್ಲೆಯನ್ನು ಪ್ರತಿನಿಧಿಸಿದಾಗಿಂದ ದೇವೇಗೌಡರು ರಾಮನಗರದಲ್ಲಿ ಚುನಾವಣೆ ನಿಂತು ಗೆದ್ದಾಗಿಂದ ಇಲ್ಲಿನ ಮುಖ್ಯಮಂತ್ರಿ ಆದ್ರು, ಪ್ರಧಾನಮಂತ್ರಿ ಆದ್ರು, ಕುಮಾರಣ್ಣ 2 ಬಾರಿ ಮುಖ್ಯಮಂತ್ರಿ ಆದ್ರು. ಯಾವತ್ತಾದ್ರೂ ಯಾವ್ದಾದ್ರೂ ಇಲಾಖೆಯಲ್ಲಿ ಹಸ್ತಕ್ಷೇಪ ಮಾಡಿ ಬೇರೆ ಪಕ್ಷದವ್ರಿಗೂ ತೊಂದರೆ ಕೊಟ್ಟಿದ್ದಾರೆ ಅಂತ ಒಂದೇ ಒಂದು ಉದಾಹರಣೆ ತೋರಿಸ್ರಿ. ಅಧಿಕಾರ ಇರ್ಲಿಲ್ಲ ಕುಮಾರಣ್ಣನ್ಗೆ. ಕುಮಾರಣ್ಣ ನಿಂತಾರೇನೆ ಆಡಿದ್ರ? ಕುಮಾರಣ್ಣ ಕೇಸ್ ಹಾಕ್ಸಿದ್ರ? ಕುಮಾರಣ್ಣ ಯಾವ ಕಾರ್ಯಕರ್ತರು ಹೊರಿಸಿದ್ರ? ಕುಮಾರಣ್ಣ ಯಾವನ ಸೊಸೈಟಿಗಳನ್ನ ಸೂಪರ್ ಸೇಲ್ ಮಾಡಿಸಿದ್ರ? ಕುಮಾರಣ್ಣ ಯಾವನ ಡೈರಿ ಸೂಪರ್ ಸೇಲ್ ಮಾಡಿಸಿದ್ರ? ನಿಮ್ಗೆ ಅಧಿಕಾರ ಇದೆ ಅಂತೇಳಿ ಮಾಡ್ತಿದ್ದೀರಲ್ಲ. ಕುಮಾರಣ್ಣ ನಮ್ಗೆ ಹೇಳ್ಕೊಟ್ಟಿದ್ದಾರೆ ತಾಳ್ಮೆ, ಶಾಂತಿ, ಸಹನೆ ಅಂತ ಹೇಳ್ಕೊಟ್ಟಿದ್ದಾರೆ. ಆದ್ರೆ ಒರ್ಸ್ಕೊಂಡ್ ಬನ್ನಿ, ನೀವು ಮನೆ ಸೇರ್ಕೊಳ್ಳಿ ಅಂತೆಲ್ಲೂ ಹೇಳ್ಕೊಟ್ಟಿಲ್ಲ ಅಂತೇಳಿ ಮಾಧ್ಯಮದಲ್ಲಿ. ಅಂದ್ರೆ ನಾವು ಕೂಡ ಈ ಜಿಲ್ಲೆಯಲ್ಲಿ ಅಧಿಕಾರ ಮಾಡಿದ್ದೇವೆ, ಯಾವತ್ತೂ ಕೂಡ ಒಬ್ರಿಗೆ ಕಿರ್ಕೊಳ ಕೊಟ್ಟಿಲ್ಲ. ನೀವು ಇದನ್ನ ತೋರಿಸ್ಕೊಡ್ತಾ ಇದ್ದೀರಿ ಕಾಂಗ್ರೆಸ್ನ ಸ್ನೇಹಿತರುಗಳು. ಈ ಜಿಲ್ಲೆಯಲ್ಲಿ ಯಾವ ರೀತಿ ದೇಶದ ರಾಜಕಾರಣ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀರಿ.
ನಮಗೊಂದು ಸಮಯ ಬರ್ತದೆ, ಕಾಲ ತಿರುಗ್ತೈತೆ, ಸೂರ್ಯ ಹುಟ್ಟೋಣೆ, ಸೂರ್ಯ ಮುಳುಗಲೇಬೇಕು, ಬೆಳಕಾಗಿದೆ, ಕತ್ತಾಗ್ಲೇಬೇಕು. ತಿರ್ಗಾ ನಮ್ಗೆ ಅಧಿಕಾರ ಬಂದಂತ ಸಂದರ್ಭದಲ್ಲಿ ನೀವು ಕಲಿಸ್ಕೊಟ್ಟಿದ ಪಾಠವನ್ನ ಮತ್ತೆ ನಿಮಗೆ ಕಲಿಸ್ಲಿಲ್ಲ ಅಂದ್ರೆ ನಾವು ಜೆಡಿಎಸ್ ದವರು ನಾವು ಅಲ್ಲೇ ಅಲ್ಲ ಅಂತ ಹೇಳಿ ಸಾರಿ ಹೇಳಲಿಕ್ಕೆ ಇಷ್ಟಪಡ್ತೇವೆ. ನಮಗೂ ಗೊತ್ತಿದೆ ಕಾನೂನು, ನಮಗೂ ಗೊತ್ತಿದೆ ಆಡಳಿತ. ಈ ರಾಜ್ಯದಲ್ಲಿ ಯಾವ್ಯಾವ ಮಂತ್ರಿಗಳು ಯಾವ್ಯಾವ ರೀತಿ ಅಧಿಕಾರವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮಗೂ ಗೊತ್ತಿದೆ, ನಮಗೂ ತಿಳಿದಿದೆ. ಒಬ್ಬ ನಮ್ಮ ಸಹಕಾರ ಸಚಿವರು ನಮ್ಮ ಜಿಲ್ಲಾ ವಿಚಾರದಲ್ಲಿ ಯಾಕೋ ಅಸಹಾಯಕತೆಯನ್ನು ತೋರಿಸಿದ್ದಾರೆ. ಇಲ್ಲಿ ಆಡ್ತಾ ಇರ್ತಕ್ಕಂತ ಆ ಬಿಡಿಸಿಸಿ ಬ್ಯಾಂಕ್ ನ ಕೊಳ್ಳ ಹೊಡೆದ್ಬಿಟ್ಟು ಹಿಂದೆ ಆ ಬಿಡಿಸಿಸಿ ಬ್ಯಾಂಕ್ ನ ಸಹಕಾರದ ಹೆಸರಿನಲ್ಲಿ ಕೊಳ್ಳ ಹೊಡೆದಿದ್ದಾರೆ. ಆ ಕುದೂರ್ ಅನ್ನೋ ಒಂದು ಗ್ರಾಮದಲ್ಲಿ ನಕಲಿ ಚಿಹ್ನೆ ಇಟ್ಟು 18 ಕೋಟಿ ದುಡ್ಡು ಎತ್ತಿದಿರಲ್ರಿ. ನೀವು ಕಾಂಗ್ರೆಸ್ ತರ ನಿಮ್ಗೆ ಯೋಗ್ಯತೆ ಇದೆಯಾ ಸಹಕಾರ ಸಂಘದಲ್ಲಿ ನೀವು ಉಳಿಲಿಕ್ಕೆ? ಸಹಕಾರಿಗಳ ಬಗ್ಗೆ ಮಾತನಾಡ್ಲಿಕ್ಕೆ ನಿಮ್ಗೆ ಯೋಗ್ಯತೆ ಇದೆಯಾ? ಇವತ್ತು ಅಲ್ಲಿ ಜೈಮುತ್ತು ಒಬ್ಬ ಪ್ರಾಮಾಣಿಕ ಯಾವ ಸೊಸೈಟಿಯವರೆಗೂ ಕೂಡ ಕಿರುಕುಳ ಕೊಡದೆ ಎಲ್ಲರೂ ಕೂಡ ಸಮಾನಾಂತರದಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದಾನೆ. ಅವನು ಮತ್ತೆ ಅಲ್ಲಿಂದ ಆಯ್ಕೆ ಆಗ್ತಾರೆ ಅಂತ ಹೇಳಿ ನೀವು ಅವರಿಗೆ ತೊಂದರೆ ಕೊಡ್ಲಿಕ್ಕೆ ಇಷ್ಟೊಂದು ಪಿತೂರಿ ಮಾಡ್ತಾ ಇದ್ದೀವಲ್ಲ, ನಿಮ್ಮ ಅಧಿಕಾರ ಎಷ್ಟು ದಿವಸ ಉಳಿತದೆ? ಎಷ್ಟು ದಿನ ಉಳಿತದೆ? ಕೆಲಸ ಮಾಡಿಲ್ವ ಅವರು? ಅವರ ಪ್ರತಿಯೊಂದು ಸಹಕಾರಿಯನ್ನ ಗೌರವಿಸ್ತಿಲ್ವಾ? ನಿಮ್ಗೆ ಬೋನಸ್ ಗಳನ್ನ ಕೊಡಿಸಿಲ್ವಾ? ನಿಮ್ಗೆ ಆನಂದರದಲ್ಲಿ ವಿಚಾರದಲ್ಲಿ ಹೋರಾಟ ಮಾಡಿಲ್ವಾ? ನಿಮ್ಗೆ ಅಲ್ಲಿ ಮೆಗಾ ಡೈರಿ ಮಾಡೋ ವಿಚಾರದಲ್ಲಿ ಹೋರಾಟ ಮಾಡ್ಲಿಲ್ವಾ? ನಿಮ್ ಹಾಲನ್ನ ಖರೀದಿ ವಿಚಾರದಲ್ಲಿ, ನಿಮ್ಗೆ ದರ ನಿಗದಿ ಮಾಡೋ ವಿಚಾರದಲ್ಲಿ ನಿಮ್ಗೆ ಧ್ವನಿಯಾಗಿ ನಿಲ್ಲಿಲ್ವಾ? ಅವರಿಂದ ಏನೇನೇ ಆಗಿದೆ ಬಿಡ್ರಿ. ಯಾರಾದ್ರೂ ಜೈಮುತ್ತು ಅವ್ರ ಕಡೆಯಿಂದ ಅನ್ಯಾಯ ಆಗಿದೆ ಅಂದ್ರೆ ಆ ಸಹಕಾರಿ ಅವ್ರನ್ನ ತಿರಸ್ಕಾರ ಮಾಡ್ತಾನೆ. ನೀವು ಅಧಿಕಾರಿಗಳ ಕಡೆ ಕೆಲಸ ಮಾಡ್ತಾರೆ. ಈ ವೆಂಕಟೇಶ್ ಅಂತ ಪಾಪ ಇವನ ಅಧಿಕಾರಿ ಇದ್ದಾನಲ್ಲ, ಇವನು ಬರೋ ತಿಂಗಳು ರಿಟೈರ್ಡ್, ಈ ತಿಂಗಳು ಅವನಿಗೆ ಶುಗರು BP ಎಲ್ಲ ಬಂದ್ಬಿಟ್ಟೈತೆ. ಅವನ್ ಮನೇಲೇ ಇಲ್ಲ, ಎಷ್ಟು ದಿನ ಮನೇಲಿಲ್ಲ, ಸುಮಾರು 2 ತಿಂಗಳಿಂದ ತಗೊಂಡು ಕೂಡ ಹಾಕೊಂಡ್ಬಿಟ್ಟವ್ರೆ. ಮಿನಿಸ್ಟರ್ ಮನೆ ಕೂಡ ಹಾಕೊಂಡು ನಮ್ ಜಿಲ್ಲಾ ಉಸ್ತುವಾರಿ ಸಚಿವರು ಯಾರು ನಮ್ಮ ಉಪಮುಖ್ಯಮಂತ್ರಿಗಳ ಮನೆ ಗೌರ್ಮೆಂಟ್ ಕ್ವಾರ್ಟರ್ಸ್ ಕೂಡ ಹಾಕೊಂಡು ಏನ್ ಬೇಕೋ ಬರ್ಸೋದು, ಏನ್ ಬೇಕೋ ಬರ್ಸೋದು. ಅವ್ನ್ ಬರೀಲಿಲ್ಲ ಅಂದ್ರೆ ತಲೆ ಮೇಲೆ ಹೊಡಿತಾರಂತೆ ಬರೀ. ಇದೇನ್ರಿ ಅಧಿಕಾರ? ನಾನ್ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ನನಗೆ ಹೇಳ, ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಹೇಳಿದೆ ನೀವು ಹೆಂಡತಿ ಮಕ್ಕಳವರಪ್ಪ, ಪ್ರಾಮಾಣಿಕವಾಗಿ ಕೆಲಸ ಮಾಡು. ಯಾರೋ ಹೊಡಿತಾರೆ, ಯಾರೋ ಬೈತಾರೆ ಅನ್ನೋದಕ್ಕೆ ನಿನಗೆ ಸ್ವಾಭಿಮಾನ ಇಲ್ವಾ? ನಿನಗೆ ಮನಸ್ಸಿಲ್ವಾ? ದಯಮಾಡಿ ನೀವೇನಾದ್ರೂ ಒಳ್ಳೇದ್ ಮಾಡ್ಬೇಕು ಅನ್ನೋದಿದ್ರೆ ಮಾಡು. ಈ ತರ ಅವರ ಸುಳಿಗೆ ಸಿಗಾಕೊಂಡು ಈ ಕೆಟ್ಟ ಕೆಲಸ ಮಾಡಿ ನೀನು ಕರ್ಮಕ್ಕೆ ಹೋಗ್ಬೇಡ ಅಂತ ಹೇಳಿ ಹೇಳಿದೆ. ಆದ್ರೆ ಜೈಮುತ್ತು ಅವರು ಈ ವಿಚಾರದಲ್ಲಿ ಬಹಳ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡು ನಿನ್ನೆ ರಾತ್ರಿ ಜೈಮುತ್ತು 15 ಸೊಸೈಟಿ ಸೂಪರ್ಸೈಡ್ ಮಾಡೋ ಕುದೂರಿನಲ್ಲಿ ಮತ್ತೆ ತಿರ್ಚಂದ್ರದಲ್ಲಿ ಅಲ್ಲೊಂದು ಕ್ಯಾಂಡಿಡೇಟ್ ಹುಡುಕ್ಬಿಟ್ಟಿದೆ. ನಾನು ಹಾಕ್ತೀನಿ ಅಂತ ತಿಳಿದು 15 ಸೊಸೈಟಿಗಳನ್ನ ಇವತ್ತು ಸೂಪರ್ಸೈಡ್ ಮಾಡೋ. ಇಷ್ಟೊಂದು ರೂಪಗಳನ್ನ ಪಡಿಸ್ಕೊಂಡ್ರೆ ಇದು ಯಾರಿಗೆ ಶಾಶ್ವತ ಅನ್ನೋಂತ ನಾವ್ಯಾರು ಮಾತಾಡಂಗಿಲ್ಲ. ಈ ಜಿಲ್ಲೆ ಜನ ತೀರ್ಮಾನ ಮಾಡ್ತಾರೆ. ಈ ಜಿಲ್ಲೆ ಜನಕ್ಕೆ ಗೊತ್ತಿದೆ. ಕೂಪನ್ ಕಾರ್ಡ್ ಕೊಟ್ಬಿಟ್ಟು, ಸೀರೆ ಕೊಟ್ಬಿಟ್ಟು, ಕುಕ್ಕರ್ ಕೊಟ್ಬಿಟ್ಟು, ತವಾ ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಈ ಜಿಲ್ಲೆನಲ್ಲಿ ನಾವಿದ್ದೀವಿ ಅಂತ ನಡೀತಾ ಇದೀರಲ್ಲ DK ಸುರೇಶ್ ಅಣ್ಣ, ಜನ ಬಾಳೋರ ನಮಗೆ ನಿನ್ನ ಒಳ್ಳೆತನ ಇದ್ರೆ ನೀನೇನಾದ್ರೂ ಈ ಜಿಲ್ಲೆಗೆ ಸಹಾಯ ಮಾಡ್ಬೇಕು ಅಂದ್ರೆ ದಯಮಾಡಿ ಮಾಡಿ. ಈ ಜಿಲ್ಲೆ ಒಳ್ಳೆ ಕೆಲಸ ಮಾಡಿ. ಅದನ್ನ ಬಿಟ್ಬಿಟ್ಟು ಈ ತರದ ತಂತ್ರಗಾರಿಕೆ, ಕುತಂತ್ರ, ಕುಚೇಷ್ಟೆ ನೀವೆಲ್ಲ ಮಾಡಿದ್ರೆ ಇದು ಯಾವತ್ತೂ
ಶಾಶ್ವತ ಅಲ್ಲ. ಇದನ್ನ ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಧಿಕಾರಿಗಳು ಇವತ್ತಿನ ಕೈಗೊಂಬೆ ಕೆಲಸ ಮಾಡ್ತಿದ್ದಾರೆ, ನಾಳೆ ಇಲ್ಲ ಅಂದಾಗ ಅದನ್ನೇ ನೀವು ಮಾಡಿಸಿದ್ರೆ ಉಲ್ಟಾ ಯಾರು ಮಾಡ್ಬೇಕು? ಅದೇ ಅಧಿಕಾರಿ ಮಾಡ್ಬೇಕು. ಹೌದಲ್ವಾ? ಯಾರಿವತ್ತು ಮಾಡೋದ್ರೆ ಅಧಿಕಾರ ಆದಂತ ಅವ್ರಿಗೆ ಸಹಾಯ ಮಾಡ್ತಾವ್ರೆ, ಅದೇ ಅಧಿಕಾರಿ ನಮ್ಗೆ ಅಧಿಕಾರ ಬಂದ ಸಂದರ್ಭದಲ್ಲಿ ನಿಮಗೆ ಉಲ್ಟಾ ಬಾಣ ತಿರುಗ್ಬಿಡ್ತದೆ. ಇದು ನೀವು ಅರ್ಥ ಮಾಡ್ಕೊಳ್ಳಿ. ಇದನ್ನ ಅರ್ಥ ಮಾಡ್ಕೊಂಡು ನೀವು ಕೆಲಸ ಮಾಡಿ. ನಾವ್ ಯಾರು ಇಲ್ಲ ಜಿಲ್ಲೆಯಲ್ಲಿ ಅನ್ನುವಂತ ಭ್ರಮೆ ನೀವು ತೇರ್ತಾ ಇದ್ದೀರಿ. ನಾವು ನಿಮ್ಗೆ ಬಿಟ್ಟು 2 ವರ್ಷ ಬಿಟ್ಟಿದೀವಿ. 2 ವರ್ಷದಲ್ಲಿ ನೀವು ಏನೇನ್ ದಬಾಕ್ತೀರಿ ಈ ಜಿಲ್ಲೆಗೆ ಅಂತ ಹೇಳಿ ನಾನು, ಕುಮಾರಣ್ಣ, ನಿಖಿಲ್ ಅಣ್ಣ, ನಮ್ ಜಿಲ್ಲಾ ನಾಯಕರುಗಳೆಲ್ಲ ನೋಡ್ತಾ ಇದ್ದೀವಿ. ನೀವೇನೇನ್ ದಬಾಕಿದೀರಿ ಅಂತ ಹೇಳಿ 2 ವರ್ಷ ಈ ತಿಂಗಳು 20ನೇ ತಾರೀಕು ಬಂದ್ರೆ 2 ವರ್ಷ ಆಯ್ತದೆ. 2 ವರ್ಷದಲ್ಲಿ ಏನಪ್ಪ ಮಾಡಿದ್ರಿ ಅಂತ ಕೇಳುವಂತ ಸಮಯ ಇನ್ ಕೇವಲ 10-12 ದಿವಸ ಇದೆ. ಕೇಳ್ತೀವಿ, ಕೇಳ್ಬಿಟ್ಟು ಅವತ್ತು ನಿಮ್ನ ಉತ್ತರ ಕೊಡಿರಂತೆ. ಇವತ್ತು ಜಿಲ್ಲಾಧಿಕಾರಿಗಳಿಗೆ, ಪೊಲೀಸ್ ವರಿಷ್ಠಾಧಿಕಾರಿಗಳ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ನೀವು ಬರ್ಬೇಕು, ಇಲ್ಲಿ ಈ ಜನರ ಕಷ್ಟ ಕೇಳಬೇಕು. ನೀವು ಈ ಜಿಲ್ಲೆಗೆ ಡಿಸ್ಟ್ರಿಕ್ಟ್ ಕಸ್ಟೋಡಿಯಿಂದಾಗಿ ಕೆಲಸ ಮಾಡ್ತಾ ಇದ್ದೀರಿ. ಜಿಲ್ಲಾಧಿಕಾರಿಗಳೇ, ಯಾವ ಅಧಿಕಾರಿ ಒಬ್ಬ AR DRO ಕೆಲಸ ಮಾಡ್ತಾ ಇದ್ದಾನೆ, ತಪ್ಪು ನಡೀತಾ ಇದೆ, ಯಾವ ಒಬ್ಬ ಪೊಲೀಸ್ ಸ್ಟೇಷನ್ ಅಲ್ಲಿ ತಪ್ಪು ನಡೀತಾ ಇದೆ ಅಂದ್ರೆ ಅದಕ್ಕೆಲ್ಲ ನೀವು ಜವಾಬ್ದಾರಿ ಹಾಕಬೇಕಾಗ್ತದೆ, ನೀವು ಕೇಳಬೇಕಾಗ್ತದೆ, ನೀವು ಅವ್ರಿಗೆ ಶಿಸ್ತಿನ ಪಾಠ ಹೇಳ್ಕೊಡ್ಬೇಕಾಗ್ತದೆ. ಜಿಲ್ಲಾಧಿಕಾರಿಗಳು ನಿಮ್ ಬಗ್ಗೆ ಗೌರವ ಇಲ್ಲ ನಮ್ಗೆ. ದಯಮಾಡಿ ಒಬ್ಬ ಯಾರು ಎಲ್ಲ ಕಟ್ಕೊಂಡು ಕುತ್ಕೊಂಡು ಇಷ್ಟೆಲ್ಲ ಅನ್ಯಾಯ ಮಾಡ್ತಾ ಇದ್ದಾನೆ ಅಂದ್ರೆ ನೀವು ಕೇಳುವಂತ ಸಂಯಮ ಬೇಡ ನಿಮ್ಗೆ? ಒಬ್ಬ ಅಧಿಕಾರಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಇಷ್ಟು ಸೊಸೈಟಿಗಳನ್ನ ಡಿಸ್ಕ್ವಾಲಿಫೈ ಮಾಡಿದ್ದಾನೆ ಅಂದ್ರೆ ಎಲ್ಲಿ ಕುತ್ಕೊಂಡು ಮಾಡ್ದ ಅಂತ ಕೇಳುವಂತ ಸಂಯಮ ಬೇಡ ನಿಮ್ಗೆ? ದಯಮಾಡಿ ಜಿಲ್ಲಾಧಿಕಾರಿಗಳೇ, ಈ ಕೂಡಲೇ ಬನ್ನಿ, ನಮ್ಮ ನೋವನ್ನ ನಿಮ್ ಜೊತೆ ಹೇಳ್ಕೊಳ್ತೀವಿ. ನೀವು ಇದ್ರ ಬಗ್ಗೆ ಏನ್ ಕ್ರಮ ತಗೊಳ್ತೀರಿ? ಆ ಅಧಿಕಾರಿನ ಇವತ್ತು ಈ ಕೂಡಲೇ ಸಸ್ಪೆಂಡ್ ಮಾಡಿ ಬೇರೆ ಅಧಿಕಾರಿಗಳನ್ನ ಇವತ್ತು ನೀವು ಹಾಕ್ಸಿ ಅದು ಕುಡಿಸಿ ಕೆಲಸವನ್ನ ಮಾಡಿಸ್ಬೇಕು. ಎಲೆಕ್ಷನ್ ಇದೆ, ಚುನಾವಣೆ ಇದೆ ಅಂತ ಹೇಳಿ ಇಷ್ಟೆಲ್ಲ ನೀವು ದುರುಪಯೋಗವನ್ನ, ಅಧಿಕಾರ ದುರುಪಯೋಗವನ್ನ ಮಾಡ್ಕೊಂಡ್ರೆ ನಾವು ಸುಮ್ಮನಿರ್ಬೇಕಾ ಅನ್ನೋಂತ ನಿಮ್ ಮುಖಾಂತರ ಕೇಳಿ, ನೀವೆಲ್ಲ ಇಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಒಂದು ಪ್ರೊಟೆಸ್ಟ್ ಅಲ್ಲಿ ಭಾಗಿಯಾಗಿರೋದಕ್ಕೆ ತಮ್ಮೆಲ್ಲರೂ ಅಭಿನಂದಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಮತ್ತೆ ಸವಿಸ್ತಾರವಾಗಿ ನಮ್ಮ ಯುವ ನಾಯಕರಾದಂತ ನಿಖಿಲ್ ಅವರು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡ್ತಾರೆ. ಎಲ್ಲರೂ ಸಾವಧಾನದಿಂದ ಕೇಳಿ, ನಾವೆಲ್ಲ ನಿಮ್ ಪರವಾಗಿ ಯಾವತ್ತೂ ಕೂಡ ಇರ್ತೇವೆ, ಯಾವ ಕ್ಷಣಕ್ಕೂ ಕೂಡ ಇರ್ತೇವೆ. ನಿಮಗೆ ಅನ್ಯಾಯ ಆದಾಗ ನಾವು ರಕ್ತ ಕೊಟ್ಟು ಕಾಪಾಡ್ತೇವೆ ಅನ್ನೋದನ್ನ ಈ ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ NDA ಮಿತ್ರಕೂಟ ಹಂಚ್ಕೊಳ್ಬೇಕು ಅನ್ನುವಂತ ಮಾತನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ಲರೂ ನಮಸ್ಕಾರ.